ಆಲಿಮಟ್ಟಿ ಡ್ಯಾಂ ಯೋಜನೆಗೆ ಮೂಲ ಕಲ್ಪನೆ 1960ರ ದಶಕದಲ್ಲೇ ಶುರುವಾಗಿತ್ತು. ಆದರೆ ದೊಡ್ಡ ಮಟ್ಟದ ನಿರ್ಮಾಣ ಕಾರ್ಯಗಳು 1990ರ ದಶಕದಲ್ಲಿ ವೇಗ ಪಡೆದುಕೊಂಡವು. ಡ್ಯಾಂ ನಿರ್ಮಾಣವನ್ನು ಹಂತಹಂತವಾಗಿ ಮಾಡಲಾಯಿತು ಮತ್ತು ನಂತರ ಕೃಷ್ಣಾ ನದಿಯ ನೀರನ್ನು ಉತ್ತರ ಕರ್ನಾಟಕದ ರೈತರಿಗೆ ತಲುಪಿಸುವ ಕೆಲಸ ಆರಂಭವಾಯಿತು. ಈ ಡ್ಯಾಂ ಅನ್ನು ಅಧಿಕೃತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕರೆಯುತ್ತಾರೆ. ಒಂದು ಡ್ಯಾಂ ಸಾವಿರಾರು ರೈತರ ಬದುಕು ಬದಲಿಸಿತು. ಆಲಿಮಟ್ಟಿ ಡ್ಯಾಂನ ಹಿಂದೆ ಇರುವ ನಿಜವಾದ ಕಥೆ ನಿಮ್ಗೆ ಗೊತ್ತಾ? ಕರ್ನಾಟಕದ ಉತ್ತರ ಭಾಗದಲ್ಲಿ ಹರಿಯುವ ಮಹಾನದಿ ಕೃಷ್ಣಾ ನದಿ. ಆ ನದಿಯ ಮೇಲೆಯೇ ನಿರ್ಮಾಣವಾದ ದೊಡ್ಡ ಯೋಜನೆಗಳಲ್ಲಿ ಒಂದು ಆಲಿಮಟ್ಟಿ ಡ್ಯಾಂ. ಇದು ಕೇವಲ ಒಂದು ಡ್ಯಾಂ ಅಲ್ಲ, ಲಕ್ಷಾಂತರ ಜನರ ಬದುಕಿಗೆ ನೀರು ಕೊಟ್ಟ ಜೀವನಾಡಿ. ವಿಜಯಪುರ ಜಿಲ್ಲೆಯ ಸಮೀಪದಲ್ಲಿರುವ ಆಲಿಮಟ್ಟಿ ಡ್ಯಾಂ ಕೃಷ್ಣಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಯೋಜನೆ ಶುರುವಾದಾಗ ಜನರಲ್ಲಿ ಭಾರೀ ನಿರೀಕ್ಷೆಯಿತ್ತು. ಏಕೆಂದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನೀರಿನ ಕೊರತೆ ದೊಡ್ಡ ಸಮಸ್ಯೆಯಾಗಿತ್ತು. ಹಳೆಯ ಕಾಲದಲ್ಲಿ ರೈತರು ಮಳೆಯನ್ನೇ ನಂಬಿಕೊಂಡು ಕೃಷಿ ಮಾಡುತ್ತಿದ್ದರು. ಮಳೆ ಬಂದರೆ ಬೆಳೆ, ಇಲ್ಲದಿದ್ದರೆ ಸಾಲ ಮತ್ತು ಕಷ್ಟ. ಆದರೆ ಆಲಿಮಟ್ಟಿ ಡ್ಯಾಂ ನಿರ್ಮಾಣವಾದ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗತೊಡಗಿತು. ಡ್ಯಾಂನಲ್ಲಿ ಸಂಗ್ರಹವಾಗುವ ನೀರನ್ನು ಕಾಲುವೆಗಳ ಮೂಲಕ ಅನೇಕ ಗ್ರಾಮಗಳಿಗೆ ತಲುಪಿಸಲಾಯಿತು. ಒಣಗಿದ್ದ ಜಮೀನುಗಳು ಹಸಿರಾಗಲು ಆರಂಭಿಸಿದವು. ರೈತರ ಮುಖದಲ್ಲಿ ಮತ್ತೆ ನಗು ಮೂಡಿತು. ಆದರೆ ಈ ಯೋಜನೆ ಸುಲಭವಾಗಿ ನಿರ್ಮಾಣವಾಗಲಿಲ್ಲ. ಡ್ಯಾಂ ಕಟ್ಟಲು ಸಾವಿರಾರು ಕಾರ್ಮಿಕರು ಹಗಲು ರಾತ್ರಿ ಶ್ರಮಪಟ್ಟರು. ಬಹಳಷ್ಟು ಗ್ರಾಮಗಳು ನೀರಿನಲ್ಲಿ ಮುಳುಗಿದವು. ಕೆಲ ಕುಟುಂಬಗಳು ತಮ್ಮ ಮನೆ, ಜಮೀನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಯಿತು. ಅವರ ನೋವು ಕೂಡ ಈ ಡ್ಯಾಂನ ಇತಿಹಾಸದ ಒಂದು ಭಾಗ. ಇಂದು ಆಲಿಮಟ್ಟಿ ಡ್ಯಾಂ ಕೇವಲ ನೀರಿನ ಯೋಜನೆ ಮಾತ್ರವಲ್ಲ, ಒಂದು ಪ್ರವಾಸಿ ತಾಣವೂ ಆಗಿದೆ. ಮಳೆಗಾಲದಲ್ಲಿ ಡ್ಯಾಂನ ಗೇಟುಗಳನ್ನು ತೆರೆಯುವ ದೃಶ್ಯ ನೋಡಲು ಸಾವಿರಾರು ಜನ ಬರುತ್ತಾರೆ. ನೀರಿನ ಭಾರೀ ಹೊಳೆ ಕೆಳಗೆ ಬೀಳುವಾಗ ಉಂಟಾಗುವ ಶಬ್ದ ಕೇಳಿದರೆ ಯಾರಿಗೂ ರೋಮಾಂಚನವಾಗುತ್ತದೆ. ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತದ ಜೊತೆ ಕಾಣುವ ಆಲಿಮಟ್ಟಿ ದೃಶ್ಯ ಇನ್ನೂ ಅದ್ಭುತ. ಡ್ಯಾಂ ಹತ್ತಿರ ಉದ್ಯಾನವನಗಳು, ಬೋಟ್ ರೈಡ್ ಮತ್ತು ಸುಂದರ ವೀಕ್ಷಣಾ ಸ್ಥಳಗಳಿವೆ. ಕುಟುಂಬ ಸಮೇತ ಭೇಟಿ ನೀಡಲು ಇದು ಒಳ್ಳೆಯ ಜಾಗವಾಗಿದೆ. ಆದರೆ ಇನ್ನೊಂದು ಕಡೆ ಕೆಲವರು ಹೇಳುತ್ತಾರೆ, ಡ್ಯಾಂ ಬಂದ ನಂತರ ಕೆಲವು ಹಳೆಯ ಊರುಗಳು ಇತಿಹಾಸವಾಗಿ ಬಿಟ್ಟವು ಎಂದು. ಹೀಗಾಗಿ ಆಲಿಮಟ್ಟಿ ಡ್ಯಾಂ ಅಭಿವೃದ್ಧಿಯ ಸಂಕೇತವಾಗಿದ್ದರೂ ಕೆಲವು ಜನರ ನೆನಪುಗಳ ನೋವು ಅದರೊಳಗೆ ಇದೆ. ಇಂದು ಕೃಷ್ಣಾ ನದಿಯ ನೀರು ಸಾವಿರಾರು ಏಕರಿಗೆ ಜೀವ ಕೊಡುತ್ತಿದೆ. ಅವರು ಭಾರತದ ಮಾಜಿ ಪ್ರಧಾನಮಂತ್ರಿ. ಅವರು ಜೈ ಜವಾನ್, ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷಣೆ ಕೊಟ್ಟ ನಾಯಕರು. ರೈತರು ಮತ್ತು ಕೃಷಿಗೆ ತುಂಬಾ ಮಹತ್ವ ಕೊಟ್ಟ ಕಾರಣ ಕೃಷ್ಣಾ ನದಿಯ ಈ ದೊಡ್ಡ ನೀರಾವರಿ ಯೋಜನೆಗೆ ಅವರ ಹೆಸರನ್ನು ಇಡಲಾಯಿತು. ಅದಕ್ಕಾಗಿ ಆಲಿಮಟ್ಟಿ ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕರೆಯುತ್ತಾರೆ. ಆಲಿಮಟ್ಟಿ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಆಲಿಮಟ್ಟಿಯಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ಗಳಿವೆ. ಚಿಕ್ಕ ಮಕ್ಕಳಿಗೆ ಗಾರ್ಡನ್ಗಳು ಮತ್ತು ಗಾರ್ಡನ್ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆಲಿಮಟ್ಟಿ ಡ್ಯಾಮಲ್ಲಿ ಹೋಗಿ ನೋಡ್ಬೋದು. ಮತ್ತು ಮಕ್ಕಳ ಮನೋರಂಜನೆ ಸ್ಟ್ಯಾಚುಗಳು ತುಂಬ ಇದೆ. ದೊಡ್ಡ ಗಾರ್ಡನ್ ಇದೆ. ಫ್ಲವರ್ ಶೋ ಮತ್ತು ಲೈಟಿಂಗ್ ಕೂಡ ಬಿಡ್ತಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.
ಮಾಡಿದ ಬ್ರದರ್ ಆ್ಯಂಡ್ ಸಿಸ್ಟರ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು.